ಎವ್ರಿವನ್, ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಒಳ್ಳೆ ವರ್ಕ್ ಆಗಿದೆ. ಟಾರ್ಗೆಟ್ ಎಲ್ಲಿ ಕೊಟ್ಟಿದ್ದೆ ನಾನು ಅಂತಂತಂದರೆ 26,050 ಹತ್ರ ಕೊಟ್ಟಿದ್ದೆ. ಇದ್ರ ಮೇಲ್ಗಡೆ ಹೋದರೆ ಒಂದೆರಡು ಲೈನ್ ಹಾಕಿದ್ದೆ ನಾನು, ಕೆಳಗಡೆ ಮತ್ತು ಮೇಲ್ಗಡೆ. ನೋ ಟ್ರೇಡಿಂಗ್ ಝೋನ್ ಇದೆ, ಇಲ್ಲಿ ಮೇಲ್ಗಡೆ ಓಪನ್ ಆದರೆ ಆರಾಮಾಗಿ 150 ಟಾರ್ಗೆಟ್ ಮಾಡಿ ಅಂತ. ಅದು ಚೆನ್ನಾಗೇ ಕೊಟ್ಟಿದೆ, 200 ಟಾರ್ಗೆಟ್ ಕೊಟ್ಟಿದೆ. ಸೊ ಒಳ್ಳೆಯ ದುಡ್ಡು ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. 1 ರನ್ ರ್ಯಾಲಿ ಇದೆ. ಸೊ ಇಂಥ ಮಾರ್ಕೆಟಲ್ಲಿ ನೀವು ದುಡಿಯೋದನ್ನು ಕಲ್ತ್ಕೋಬೇಕು. ಜಿಗ್ಜ್ಯಾಗ್ ಮೂಮೆಂಟಲ್ಲ, ಇಲ್ಲೇ ನಿಮ್ಮದೆಲ್ಲ ಕ್ಯಾಪಿಟಲೆಲ್ಲ ಝೀರೋ ಆಗಿಬಿಡುತ್ತೆ, ಹೌದಾ? ಸೊ ಇಂಥದ್ರಲ್ಲೆಲ್ಲ ಗ್ರೋತ್ ಆಗುತ್ತೆ, 1+1 ಹಿಂಗೆ ಹಾಕ್ಕೊಳ್ತಾ ಹೋಗ್ತಾ ಇರುತ್ತೆ. ಸೊ ಇಂಥ ಒಂದೇ ದಿನದಲ್ಲೇ ನಾನು ಕಳಿಸ್ಕೊತೀನಿ ಅಂತಂದರೆ ಆಗಂಗಿಲ್ಲ. ಸೊ ಇದನ್ನು ಕ್ಯಾಪ್ಚರ್ ಮಾಡೋದು ಕಲಿಬೇಕು ನೀವು, ಅದನ್ನು ಹೇಳ್ತಾ ಇದ್ದೀನಿ. ಒಂದೇ ಫ್ಲೋ ಮಾರ್ಕೆಟ್ ಏನಿರುತ್ತಲ್ಲ ಅದನ್ನು ಕ್ಯಾಪ್ಚರ್ ಮಾಡೋದು ಕಲಿಬೇಕು. ಓಕೆ, ಒಳ್ಳೆ ರನ್ ಬಂದಿದೆ. 25 ಮರ್ತು ಬಿಡಿ ಅಂತ ಹೇಳಿದ್ದೆ. ಓಕೆ, ಮತ್ತು ಮರೆಯೋ ಪರಿಸ್ಥಿತಿನೇ ಬಂದಿದೆ, 25 ರೇಂಜು. ಸೊ ನಾಳೆ ಬೈ ಮಿಸ್ಟೇಕ್ ಏನಾದರೂ ಆಗಲ್ಲ. ಬೈ ಮಿಸ್ಟೇಕ್ ಏನಾದರೂ 26,9 ಹತ್ರ ಬಂತು ಅಂತ ಅಂದ್ಕೊಳ್ಳಿ. ಓಕೆನಾ? 26,090 ಹತ್ರ ಬಂತು ಅಂದ್ಕೊಳ್ಳಿ, ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ. ಸೊ ಅಗೇನ್ ಐ ಆಮ್ ರೆಡಿ ಟು ಬುಲ್. ಓಕೆ, ಮೇಲ್ಗಡೆನೇ ನೋಡ್ತೀನಿ ಹೊರತು ಕೆಳಗಡೆ ಅಂತೂ ಇಂಪಾಸಿಬಲ್, ಬರೋದೇ ಇಲ್ಲ, ನೋಡೋದು ಇಲ್ಲ. ಓಕೆ, ಸೊ ನೀವು ಕೆಳಗಡೆ ಏನಾದರೂ ಟ್ರೈ ಮಾಡೋದಿದ್ದರೆ 960 ಕೆಳಗಡೆನೇ ಪುಟ್ ಟ್ರೈ ಮಾಡಿ. ಇಲ್ಲಿವರೆಗೂ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೂ ಒಂದು ಲಾಟ್ ಅಷ್ಟೇ, ಒಂದು ಲಾಟಲ್ಲಿ ಟ್ರೈ ಮಾಡಿ. ಸೊ ಇದು ಬಿಟ್ಟರೆ ನಾನು ಟೋಟಲಿ ಅವಾಯ್ಡೇ ಮಾಡ್ತೀನಿ. 2690 ಹತ್ರ ಸಿಕ್ತು ಅಂತಂದರೆ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ನನ್ನ ಮೇಲೆ ಮತ್ತೆ ಬುಲ್ ರನ್ ನೋಡ್ತಾ ಇದ್ದೀನಿ. ಸೊ ಈ ಟಾರ್ಗೆಟ್ ಬಂದುಬಿಟ್ಟು ನಿಮಗೆ 350 ಆಗುತ್ತೆ ಇಲ್ಲಿಂದ ಓಪನ್ ಆದರೆ. ಓಕೆನಾ? 90ಇಂದ ಅಂದರೆ 2600ಇಂದ ಓಪನ್ ಆದರೆ 350 ಟಾರ್ಗೆಟ್ ಇರುತ್ತೆ. ಒಂಚೂರು ಕ್ವಾಂಟಿಟಿ ಬೇಕಾದರೆ ತೆಕ್ಕೋಬೋದು, 50% ತೆಕ್ಕೊಳ್ಳಿ. ಸೊ ಅಕಸ್ಮಾತ್ ಇಲ್ಲೇ 250 ಹತ್ರನೇ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ 450 ಟಾರ್ಗೆಟ್ ಮಾಡಿ ಮೇಲ್ಗಡೆ. ಸೊ ಇಷ್ಟೇ ಸಿಂಪಲ್ ಮಾರ್ಕೆಟು, ಏನು ಜಾಸ್ತಿ ತಲೆ ಕೆಡಿಸ್ಕೊಳೋದಂತ ಏನಿಲ್ಲ. ಸ್ವಲ್ಪ ಕ್ವಾಂಟಿಟಿ ಸೈಜೆಲ್ಲ ಕಮ್ಮಿ ಇಡಿ. ಓಕೆ, ಯಾಕಂದರೆ ಇಂಥ ರನ್ ಬಂದರೆ ನಿಮ್ಗೆ ಒಳ್ಳೆ ಪ್ರಾಫಿಟೇ ಕೊಡುತ್ತೆ. ನೀವು ಒಂದು ಲಾಟ್ ಹಾಕಿದರೂ ನಿಮ್ಗೆ ಆರಾಮಾಗಿ 7K ಬರುತ್ತೆ. ಸೊ ಇವತ್ತು ಗಳಿಸಿರ್ತೀರ ಅಂದ್ಕೊಳ್ಳಿ, ಒಂಚೂರು ಅದಕ್ಕೆ ಕಮ್ಮಿ ಮಾಡಿ ಅಂತ ಹೇಳ್ತಿದ್ದೀನಿ. ಅದು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಸೊ ಅದು ಬಿಟ್ಟರೆ ಮತ್ತೆ ವೀಕ್ಲಿ ಟಾರ್ಗೆಟ್ ಅಂತೂ ಆಲ್ರೆಡಿ ಕೊಟ್ಟಿದ್ದೆ, ಅದನ್ನು 150 ಟಾರ್ಗೆಟ್ ರೀಚ್ ಆಯಿತು. ಇವತ್ತಿನ ದಿನವೇ ಹೋಗೋದಿದೆ ಅಂತ ಕೊಟ್ಟಿದ್ದೆ ನಾನು ಊರ ಕಡೆ. ಸೊ ಅದನ್ನು ಟಾರ್ಗೆಟ್ ರೀಚ್ ಆಗಿಬಿಡ್ತು. ಅದಕ್ಕೆ ನಾನು ಶಿಫ್ಟ್ ಆಗಿ ಅಂತಿದ್ದೆ 100 ಪಾಯಿಂಟ್. ಓಕೆನಾ? ಈಗ 250 ಪಾಯಿಂಟ್ ರೀಚ್ ಆಯಿತು ಅಂದ್ಕೊಳ್ಳಿ. ಸೊ 350 ಪಾಯಿಂಟ್ ವೀಕಲ್ಲೆಲ್ಲ ಟಾರ್ಗೆಟ್ ಕೊಡ್ತಾನೆ ಇರುತ್ತೆ ಹಂಗೆ 100 ಪಾಯಿಂಟ್. ಸೊ 450 ಹತ್ರ ನಾಳೆ ಬಂದರೂ ಬರ್ಬೋದು. ವೀಕ್ಲಿ ಟ್ರೇಡ್ ಅಂತೂ ನೋಡೋಣ, ಆಮೇಲೆ ಬೇಕಾದರೆ ಮತ್ತೆ ಅನಲೈಸಿಸ್ ಮಾಡಿ ಮತ್ತು ಏನಾದರೂ ಚೇಂಜಸ್ ಇದ್ದರೆ ನಾನು ಇನ್ ಬಿಟ್ವೀನ್ ಟೈಮ್ ಸಿಕ್ಕರೆ ಮತ್ತು ಅನಲೈಸಿಸ್ ಮಾಡಿ ಕೊಡ್ತೀನಿ. ಓಕೆ, ಅವಾಗ ಚಾರ್ಟ್ ನೋಡ್ಕೊಂಡ್ಬಿಟ್ಟು ನೋಡೋಣ ಏನು ಹೇಳುತ್ತೆ ಚಾರ್ಟು ಅಂತ. ಈಗ ಸದ್ಯಕ್ಕಂತೂ ಇಷ್ಟೇ ಇಟ್ಕೊಂಡ್ಬಿಡಿ, ತಲೆ ಜಾಸ್ತಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಕ್ವಾಂಟಿಟಿ ಸೈಜ್ ಕಮ್ಮಿ ಇಡಿ, ಒಳ್ಳೆ ದುಡ್ದಿರ್ತೀರ. ಓಕೆನಾ? ಸೊ ಟೇಕ್ ಕೇರ್. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.